ಜೀವನದಲ್ಲಿ ಅರ್ಧ ದುಃಖಗಳು ಬರಲು ಕಾರಣ ನಾವು ಯಾರ ಮೇಲೆ ವಿಶ್ವಾಸ ಇಡಬಾರದು, ಅವರ ಮೇಲೆ ವಿಶ್ವಾಸವಿಟ್ಟು ಬಿಡುತ್ತೇವೆ. ಒಳ್ಳೆಯವರಿಗೆ ಒಳ್ಳೆಯವರೇ ಆಗಿರಿ, ಆದರೆ ಕೆಟ್ಟವರಿಗೆ ಕೆಟ್ಟವರಾಗಬೇಡಿ. ವಜ್ರಕ್ಕೆ ವಜ್ರವೇ ಹೋಲಿಕೆ, ಕೆಸರಿನಿಂದ ಕೆಸರನ್ನು ಸ್ವಚ್ಛ ಮಾಡುವುದಕ್ಕೆ ಆಗುವುದಿಲ್ಲ. ಸಂಬಂಧ ಮತ್ತು ಸಂಪತ್ತುಗಳನ್ನು ಸಮಾನಾಗಿ ನೋಡಿ, ಏಕೆಂದರೆ ಎರಡನ್ನೂ ಗಳಿಸುವುದು ತುಂಬ ಕಷ್ಟವಾಗಿದೆ, ಕಳೆದುಕೊಳ್ಳುವುದು ತುಂಬ ಸರಳ. ಜೀವನ ಕಷ್ಟಗಳಿಂದ ಕೂಡಿದೆ. ನಿಮ್ಮ ಆತ್ಮಸ್ಥೈರ್ಯವನ್ನು ನೀವೇ ಹೆಚ್ಚಿಸಿಕೊಳ್ಳಿ. ಕಷ್ಟಗಳು ಎಲ್ಲರಿಗೂ ಬರುತ್ತವೆ. ಕೆಲವರು ಅರಳುತ್ತಾರೆ, ಕೆಲವರು ಮುದುಡಿ ಹೋಗುತ್ತಾರೆ. ನಿಮ್ಮ ಪ್ರತಿ ಹೆಜ್ಜೆಯನ್ನು ರಹಸ್ಯವಾಗಿಡಿ. ಚಿಕ್ಕವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ನಿಮಗೆ ಒಳ್ಳೆಯದೇ ಬಯಸುತ್ತಾರೆ ಅಂದುಕೊಳ್ಳುವುದು ಮೂರ್ಖತನ. ಗೆಳೆತನ ಅವಶ್ಯಕವಾಗಿದೆ, ಸಂಬಂಧಗಳು ಕೂಡ ಅವಶ್ಯಕವಾಗಿದೆ. ಆದರೆ ಜೀವನ ಎಲ್ಲ ಕಷ್ಟಗಳು ಒಂಟಿಯಾಗಿರುವ ಕಲೆಯ ಅವಶ್ಯಕತೆ ಇದೆ ಎಂಬುದು ತೋರಿಸುತ್ತದೆ. ಯಾರು ಏನು ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಎಂಬುದರ ಕುರಿತು ಆದಷ್ಟು ದೂರವಿರಿ. ಅಂದಾಗ ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ. ನಕಾರಾತ್ಮಕ ಯೋಚನೆಗಳು ಬಂದೇ ಬರುತ್ತವೆ. ನೀವು ಅವುಗಳಿಗೆ ಎಷ್ಟು ಮಹತ್ವ ನೀಡುತ್ತೀರಿ ಅನ್ನೋದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ಒಂದು ಸಲ ಕ್ಷಮಿಸಿ ಒಳ್ಳೆಯವರಾಗಿ, ಆದರೆ ಮತ್ತೆ ಅವರ ಮೇಲೆ ವಿಶ್ವಾಸವಿಟ್ಟು ಮೂರ್ಖರಾಗಬೇಡಿ. ಸಂಬಂಧಗಳನ್ನು ಬೆಸೆಯಲು ಯಾವಾಗಲೂ ವಿನಮ್ರವಾಗಿ ನಡೆದುಕೊಳ್ಳಿ. ಮೋಸ ಮತ್ತು ಕಪಟದಿಂದ ಕೇವಲ ಮಹಾಭಾರತವನ್ನು ರಚಿಸಿರಬಹುದು. ನಿಮ್ಮ ಕರ್ಮಗಳೇ ನಿಮ್ಮ ಪರಿಚಯವಾಗಿದೆ. ಇಲ್ಲವೆಂದರೆ ಒಂದು ಹೆಸರಿನ 1000 ಜನ ಸಿಗುತ್ತಾರೆ. ಎಷ್ಟು ಬೇಕು ಅಷ್ಟು ಮಾತುಗಳ ಪ್ರಯೋಗ ಮಾಡಿ. ಅದನ್ನು ವಾಪಸ್ ಪಡೆದುಕೊಳ್ಳಬೇಕಾದರೆ ನೋವು ಉಂಟಾಗಬಾರದು. ಜೀವನದಲ್ಲಿ ಯಾವಾಗಲೂ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮಗೆ ನೀವೇ ಶ್ರೇಷ್ಠ ಎಂದುಕೊಳ್ಳಿ. ಪ್ರೀತಿಯ ಅರ್ಥ ಕೇವಲ ಪಡೆದುಕೊಳ್ಳುವುದೇ ಆಗಿದ್ದರೆ ಪ್ರತಿಯೊಬ್ಬರ ಹೃದಯದಲ್ಲಿ ರಾಧಾಕೃಷ್ಣರ ಹೆಸರೇ ಇರುತ್ತಿರಲಿಲ್ಲ. ಮನುಷ್ಯ ಹಾಳಾಗಲು 6 ಕಾರಣಗಳು: ನಿದ್ದೆ, ಸಿಟ್ಟು, ಭಯ, ಸುಸ್ತು, ಆಲಸ್ಯತನ, ಕೆಲಸವನ್ನು ಮುಂದೂಡುವ ಅಭ್ಯಾಸಗಳು. ಇವುಗಳನ್ನು ಹಿಂದೆ ಬಿಟ್ಟು ಬಿಡಿ.